ಯಾಕಣು ಇದೇನು ಹಂಗ್ ನುಗ್ತಾ ಇದೀಯಾ? ಹೋಲ್ಡ್ ಆನ್ ಅಣ್ಣ, ಹೋಲ್ಡ್ ಆನ್. ಇಲ್ಲಿ ಏನಿದ್ರು ಮೊದಲು ಕಾಸು, ಆಮೇಲೆ ಗೆಟ್ ಇನ್ ಪಾಸ್. ಕಾಸ? ಯಾಕಣು? ಒಳಕ್ಕೆ ಹೋಗಕಣ್ಣ. ಅದಕ್ಕೂ ಕಾಸು ಇಲ್ವಾ? ಮತ್ತೆ ತೆಗೆ 3 ರೂಪಾಯಿ. ಹಂಗಾರೆ ಇದಕ್ಕೆ? ಅದಕ್ಕೆ 1 ರೂಪಾಯಿ. ಮತ್ತೆ ಸ್ನಾನಕ್ಕೆ? ತಣ್ಣೀರಾದ್ರೆ 5 ರೂಪಾಯಿ, ಬಿಸಿನೀರಾದ್ರೆ 10 ರೂಪಾಯಿ. ಓ, ಇದೇ ನ್ಯಾಯ ಕಾಣಣ್ಣ. ನಮ್ಮ ಹಳ್ಳಿಯಾಗೆ ಇದಕ್ಕೆ ಇದಕ್ಕೆ ಎಲ್ಲ ಪುಕ್ಸಟೆ. ಆ ಬೈಲಲ್ಲಿ ಕೂತ್ಕೊಂಡಿದ್ ಮಜಾ ಏನ್ ಹೇಳ್ತೀಯಣ್ಣ. ಆಹಾ, ನಿನ್ನ ಹತ್ರ ಮಾತಾಡೋದಕ್ ನಂಗೆ ಟೈಮ್ ಇಲ್ಲ ಕಣಯ್ಯ. ಮೊದ್ಲು ಕಾಸು ಕೊಡು, ಇಲ್ಲ ರೈಟ್ ಹೇಳು. ಎಂತ ಕಲಿಗಾಲ ಬಂತಣ್ಣ. ಸರ್ಕಾರದವ್ರು ನೋಡಿದ್ರೆ ಬಡವ್ರಿಗೆ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಬುಲ್ಡೆ ಬಿಡ್ತಾನೆ ಅವ್ರೆ. ಇಲ್ಲಿ ನೋಡಿದ್ರೆ ಇದಕ್ಕೂ ಕಾಸು ಕೇಳ್ತಾರೆ. ಸರಿ ಇರು, ತಗೋ. ಇದು ಇದಕ್ಕೆ, ಇದು 2 in 1. ನಿನ್ ಯಾಕೋ ನೋಡ್ತಾ ಇದ್ರೆ ನಮ್ಮೂರ್ ಮಾದೇಶನ್ ತರ ಕಾಣ್ತೀಯ. ಮಾಡಿಕೋ ನಿನಗೇನೆ. ಸೆಕ್ಯೂರಿಟಿ ನೀನೆಲ್ಲೋ ನೋಡ್ದಂಗ ಆಯ್ತಲ್ಲ. ಗೋಪಿ. ಗೋಪಿ ನೆನ್ನೆ ಬಂದವನು. ಏನಯ್ಯ ನಿನ್ ಗೆಟಪ್? ಇನ್ಮೇಲೆ ಹಾಗೆ. ಹಾಯ್ ಹಾಯ್ ಹ್ಯಾಂಡ್ಸಮ್. ನೆನ್ನೆ ನೋಡಿದ್ರೆ ಹಳ್ಳಿ ಬೆಕ್ರನ್ ತರ ಬಂದಿದ್ದೆ, ಇವತ್ ನೋಡಿದ್ರೆ ಹೀರೋ ತರ ಬಂದಿದ್ಯಾ? ಹಂಗೆ ನಾನು ಹೇಳ್ದಂಗೆ ವಾ, ಬ್ಯೂಟಿಫುಲ್ ಗೆಟಪ್. ನನ್ ಸೀಟು ಇಲ್ಲ ಅಲ್ಲ. ಸದ್ಯಕ್ಕೆ ಹೋಗಿ ಬಿಸಿ ಬಿಸಿ ಮಸಾಲೆ ಟೀ ತಗೊಂಬಪ್ಪ. ಏನು ಮಸಾಲಾ ಟೀನಾ? ಓ, ತಾವ್ ಟೀ ಮಾಡೋರಲ್ವೋ, ತಾವ್ ಅಲ್ಲಿದಿರೋ. ಬನ್ನಿ ಬನ್ನಿ ನಡೀರಿ, ಬನ್ನಿ ಬನ್ನಿ. ಸೆಕ್ಯೂರಿಟಿ ಬಾಯ್, ಇವ್ರನ್ನ ಬಾಸ್ ಹತ್ರ ಕರ್ಕೊಂಡು ಹೋಗೋಣ. ಬನ್ನಿ ಬನ್ನಿ. ನಮ್ ಏನೇ ಅರ್ಕೆ ಇದ್ರು ಕೂಡ ನಮ್ ಬಾಸ್ ಹತ್ರ ಅರ್ಕೆ ಹೊತ್ಕೊಳ್ಳಿ. ರೇ ಸುಮ್ನೆ ರೇ ಸಾಕು. ನಾನ್ ಟೈ ಕಟ್ಕೊಂಡು ಇನ್ಶರ್ಟ್ ಮಾಡ್ಕೊಂಡು ನೀಟಾಗಿ ಬಂದಿದ್ದೀನಿ. ಇಲ್ಲಿ ಸ್ಟವ್ ಹಚ್ಬಿಟ್ಟು ಟೀ ಮಾಡ್ಕೊಂಡು ನಿಮ್ಗೆಲ್ಲ ಸರ್ವ್ ಮಾಡ್ಬೇಕಾ? ನಾನೇಗ ಈ ಕೆಲ್ಸ ಬೇಡ ಬಾಸ್. ಮಿನಿಟ್ ಮಿಸ್ಟರ್ ನಂಜುಂಡಯ್ಯ, ನಾನ್ ಮೆಜೆಸ್ಟಿಕ್ ಅಲ್ಲಿ ತಬ್ಲಾ ಬರಸ್ತೀನೋ ಹಾಡ್ ಹೇಳ್ತೀನೋ ನಿಮ್ಗೆ ಯಾಕ್ರಿ? ನಾನೆಂತೂ ಈ ಕೆಲ್ಸ ಮಾಡೋದಿಲ್ಲ. ನೀವು ಗೆಟ್ ಔಟ್ ಅನ್ನಕ್ಕೂ ಮುಂಚೆ ನಾನೇ ಆಚೆ ಹೋಗ್ತೀನಿ. ಯಾಕಂದ್ರೆ ನಾನು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ. ಅಟೆನ್ಷನ್, ರೈಟ್ ಟರ್ನ್, ಕ್ವಿಕ್ ಮಾರ್ಚ್, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಅವನಿಂದ ಲೆಫ್ಟ್ ರೈಟ್ ಅಂತ ಹೋಗ್ಬಿಟ್ಟ. ಪೇಪರ್ಗೆ ಅಡ್ವರ್ಟೈಸ್ಮೆಂಟ್ ಕೊಡು, ಈ ಪೋಸ್ಟ್ ಗೆ 1000 ಜನ ಬರ್ತಾರೆ. ಹೋಗು ಬಿಟ್ಟ. ಅವನಿಂದ ಲೆಫ್ಟ್ ಟು ರೈಟ್ ಅಂತ ಕೋತಿ ನನ್ ಮಗನೇ. ಅನಿಸುತ್ತಿದೆ ಯಾಕೋ ಇಂದು ಇನ್ನೇನೆ ನನ್ನವಳೆಂದು. ಯಾಕಣ್ಣ ಹೆಂಗೈತೆ ಮೈಗೆ? ತುಮ್ಕೆ ಅಣ್ಣ, ನೀವು ಹಳ್ಳಿಂದ ತಾನೇ ಬಂದಿರೋದು? ಅಂದಂಗೆ ನೀವು ಬೆಂಗಳೂರಲ್ಲಿ ಮಾರ್ಕೆಟ್ ವ್ಯಾಪಾರ ಮಾಡಕ್ ತಾನೇ ಬಂದಿದ್ದೀರಾ? ಬೆಂಗಳೂರಿಗೆ ಒಂದ್ ಸೈಡ್ ತಗೋಣ ಅಂತ ಬಂದಿದ್ದೀನಣ್ಣ. ಓ, ಅಂದಂಗೆ ಎಷ್ಟಿಟ್ಟಿದ್ದೀರಾ ಬ್ಯಾಗ್ ಅಲ್ಲಿ? 3 ಲಕ್ಷ ತಂದಿದ್ದೀನಣ್ಣ. ಹಂಗಾರೆ ಮೆಜೆಸ್ಟಿಕ್ ನಲ್ಲಿ 30-40 ಸೈಟೇ ಕೊಡ್ಸೋಣ ಬಿಡಿ. ಅದ್ ಸರಿ, ಮದ್ವೆ ಆಗಿದ್ಯಾ? ಇನ್ನು ಇಲ್ಲಣ್ಣ. ಸಂಜೆ ಮೆಜೆಸ್ಟಿಕ್ ಫ್ಲೈ ಓವರ್ ಹತ್ರ ಬಂದ್ಬಿಡಿ. ರಂಬೆನೋ ಊರ್ವಶಿನೋ ಮೇನಕೇನೋ ಯಾರಿಗೋ ಕೊಟ್ಟು ಮದ್ವೆ ಮಾಡಿಸ್ಬಿಡ್ತೀನಿ. ಅಲ್ಲ, ನಾನ್ ಹೇಳ್ಬೇಕ ಡೈಲಾಗ್ನ ಇವನ್ ಯಾವನೋ ಹೇಳ್ತಾನಲ್ಲ. ಅದ್ ಸರಿ, ಈ ಡೈಲಾಗ್ನ ಎಲ್ಲೋ ಕೇಳ್ದಂಗೈತಲ್ಲ. ಅಣ್ಣ, ಒಂದು ಚಿಕ್ಕ ಬಾಕಿ ಇದೆ, ಚುಕ್ತಾ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸಾರ್ ಬನ್ನಿ ಸಾರ್, ಬಾರಣ ಬನ್ನಿ ಗುರುವೆ, ಬಾರಲೇ ಬಾರಲೆ. ದಯವಿಟ್ಟು ಬಿಟ್ಬಿಡೋಣ. ನನ್ನ ಮಗನೇ ಬಾಡಿಗೆ ಮನೆ ಕೊಡಿಸ್ತೀನಿ ಅಂದ್ಬಿಟ್ಟು ಬಂತಿನಸ್ತ್ಯಾ? ನಾನೇನಾದ್ರೂ ಏಮಾರಿದ್ದಿದ್ರೆ ನನ್ ಡೆಡ್ ಬಾಡಿ ಬಿದ್ದಿರೋದು. ಅಣ್ಣ, ನನ್ ಮಾತ್ ಕೇಳೋಣ. ನಿನಗೆ
ಒಂದ್ ಸಣ್ಣ ಚಿಕ್ಕ ಫ್ಲಾಶ್ ಬ್ಯಾಕ್ ಕೊಟ್ಟು ಬರ್ತೀನಿ ಅಣ್ಣ. ಏನ್ರೆಲ್ಲ ಮಾಡ್ತಾ ಇದ್ರಿ ಇಲ್ಲಿ? ಇಲ್ಲೇ ಮಾಡ್ತಾ ಇದ್ರಿ? ಅಜ್ಜ ಅದು ಪರಂಗಿ ಮರದಲ್ಲಿ ಮಾವಿನಕಾಯಿ ಕೀಳ್ತಾ ಇದೀವಿ. ಪರಂಗಿ ಮರದಾಗೆ ಮಾವಿನ ಹಣ್ಣು ಬಿಡ್ತದೇನ್ಲ? ಪರಂಗಿ ಮರದಲ್ಲಿ ಮಾವಿನಕಾಯಿ ಬಿಡುತ್ತಜ್ಜ. ಏ ಎಲ್ಲ ನೀವು ಕಾಳ್ರು ನಡ್ರ. ಏ ನಡೀಗ ನಡಿಲ ಹೋಯ್ತಲ್ಲ. ಏನೋ ಹಣ್ ಕಿತ್ತಿದ್ ನೀನು, ಒಡ್ಸ್ಕೊಂಡಿದ್ ನಾನು. ನೋಡಿಲ್ಲ ಹೆಂಗ್ ಹೊಡ್ದವ್ರೆ. ಏ ಬಿಡೋ. ಬಿಡಲ್ಲ, ಏನೋ ಮಾಡ್ತೀಯಾ? ಗೊಪ್ಪಿ, ನೀನ್ ಗೊಪ್ಪಿ ತಾನೇ? ಲೇ ಗೊಣ್ಣೆ ಸೀನಾ. ಕ್ಷಮಿಸ್ಬಿಡಮ್ಮ, ಆದ್ರೂ ತಪ್ಪಾಯ್ತು. ನೀನ್ ಹೀಗ್ ಮಾಡಿದ್ ನ್ಯಾಯನಾ? ಆಯ್ತಾ? ಅದಿರ್ಲಿ, ನಮ್ಮ ಅಕ್ಕನ ಮಗಳು ಅನ್ನಲ್ಲ, ಅದ್ ಇವ್ರೆ. ಬಾ ತೋರಿಸ್ತೀನಿ. ನಡಿ. ಅಕ್ಕ, ಅಕ್ಕ. ಓನಪ್ಪ ಸೀನು. ಅಕ್ಕ, ಇವ್ರು ಯಾರು ಅಂತ ಗೊತ್ತಾ? ಯಾರಪ್ಪ ಇವರು? ದೊಡ್ಡ ಆಫೀಸರ್ ಇದ್ದಂಗವ್ರೆ. ಹೂನಕ್ಕ, ಇವ್ರು ದೊಡ್ಡ ಆಫೀಸರು. ಅಕ್ಕ, ನಾನು ಇವ್ರು ಫ್ರೆಂಡು. ಕಾವ್ಯ, ಇವ್ರು ನಾನು ಚೆಡ್ಡಿ ದೋಸ್ತು. ನಾನು ಇವ್ರು ಹಳೇ ದೋಸ್ತುಗಳು. ಕಾವ್ಯ, ಹೌದಾ? ಲೋ ಗೋಸಿ, ಏನು ಇದಲ್ಲ? ಸುಮ್ಮನೆ ರೂಮಲ್ಲೆಲ್ಲ ಮಾತಾಡೋಣ. ಅಕ್ಕ, ನನ್ ದೋಸ್ತನ್ ಬಿಟ್ಬಿಟ್ಟು ಬರ್ತೀನಿ ಅಕ್ಕ. ಹಂಗ ಬೇಡಪ್ಪ. ಬರ್ತೀನಿ. ಬಾಗುರ್ವೆ, ಹೆಂಗೈತ್ ನನ್ನ ಅರಮನೆ? ಬೊಂಬಾಟಾಗೈತೆ ಗುರು. ನಂಗೂ ಈ ತರದೊಂದ್ ಮನೆ ಕೊಡಿಸ್ಬಿಟ್ರೆ ಸಂತೋಷವಾಗಿ ಇದ್ಬಿಡ್ತೀನಿ. ಅದಕ್ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನಿಲ್ವಾ ನಿನ್ ದೋಸ್ತು? ನಾನ್ ನೋಡ್ಕೊಂತೀನಿ ಬಿಡು. ಮತ್ತೆ ನೆನ್ನೆ ಮಾಡ್ದಂಗೆ ಏನಾದ್ರು ಮಾಡಿಯಾ? ಗೊತ್ತಲ್ಲ. ಇಲ್ಲ ಇಲ್ಲ ಬಿಡು ಬ್ರದರು, ನಾನು ಅಷ್ಟೊಂದ್ ಕೆಟ್ಟವನಲ್ಲ ಬಿಡು. ಅದ್ ಸರಿ, ನಿನ್ನೆ ಯಾವ್ದೋ ಕೆಲ್ಸ ಅಂತ ಬ್ಯುಸಿ ಇದ್ದೆ. ಗೋಲಿ ಹೊಡೆದಾಯ್ತಾ ಕೆಲ್ಸಕ್ಕೆ? ಇನ್ಯಾವ್ದಾದ್ರು ಕೆಲ್ಸ ಹುಡುಕೋಬೇಕು. ಅದ್ ಸರಿ, ನಿಂದೇನ್ ಕತೆ? ನಂದಿರ್ಲಿ, ಹಳ್ಳಿ ಬಿಟ್ಟು ಈ ಊರ್ಗೆ ಯಾಕೆ ಬಂದೆ? ಹೊಲಗಿಲ್ಲ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತಿದ್ದೆ. ಓ, ಅದೆಲ್ಲ ದೊಡ್ಡ ಕತೆ ಬಿಡು ಗೋಸಿ. ಪರವಾಗಿಲ್ಲ, ಹೇಳು ಗುರು. ಓ, ಅದು ಏನಾಯ್ತು ಅಂದ್ರೆ, ಗೋಪೆ. ನಾನಾ? ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಲೇ ಗೋಪೆ, ನಾನ್ ಕಣ್ಲ ಎಂಟ. ಓ, ನೀನಾ? ಇದೇನ್ ಕತೆ? ನಾನ್ಯಾರು ಗೊತ್ತಾಯ್ತಾ ಗೋಪಿ? ಗೊತ್ತಾಗ್ಲಿಲ್ಲ. ಶಂಕರ. ಶಂಕರ? ಓ, ಆ ಹುಣ್ಸೆ ಮರದ ಮನೆ ಶಂಕರ. ಓಹೋ, ಏನ್ರಪ್ಪ ನಿಮ್ ವೇಷ? ಯಾವ ದೇಶದಲ್ಲಿದ್ದೀರಾ? ಏನ್ ಕತೆ? ಬಾಂಬೆಲಿ ದೊಡ್ಡ ಬಿಸ್ನೆಸ್ ಮಾಡ್ತಿದೀವಿ. ಈಗ ನೋಡಮ್ಮ ಹೇಗಿದೀವಿ. ನೀವು ನಮ್ ಹಳ್ಳಿಯಿಂದ ಓಡೋಗಿ 2 ವರ್ಷ ಆಯ್ತಲ್ವಾ? ದಿಢೀರಂತ ಇಷ್ಟೊಂದ್ ಸಾವುಕಾರ ಆಗ್ಬಿಟ್ಟಿದೀರಾ? ತುಂಬಾ ಸುಲಭ ಕಣ್ಲ. ಎಲ್ಲ ಸ್ಟಾಕ್ ಮಾರ್ಕೆಟ್, ಆನ್ಲೈನ್ ಮಾರ್ಕೆಟ್, ಶೇರ್ ಮಾರ್ಕೆಟ್. ಬಾಂಬೆ ಅಂದ್ರೆ ದುಡ್ಡು, ದುಡ್ಡು ಅಂದ್ರೆ ಬಾಂಬೆ. ಯೋ ಎಂಟ, ನಂಗೂ ಹೊಸಿ ಅರ್ಥ ಆಗಂಗ್ ಹೇಳ. 1 ಲಕ್ಷ, ಒಂದೇ 1 ಲಕ್ಷ ಬೆಳಗ್ಗೆ ಇನ್ವೆಸ್ಟ್ ಮಾಡ್ಬಿಟ್ರೆ ಸಾಯಂಕಾಲದೊಳಗೆ 10 ಲಕ್ಷ ಬರ್ತದೆ ಅಷ್ಟೇಯ. ಇದು ನಾನ್ ಮಾಡ್ಬೇಕು ಅಂದ್ರೆ ಹೇಗೆ? ನನ್ನ ಹತ್ರ 1 ಲಕ್ಷ ಇಲ್ವಲ್ಲ ಅಣ್ಣ. 1 ಲಕ್ಷ ಬೇಡವೋ? 1,000 ಇದ್ರು ಸಾಕು. ರಾತ್ರಿಗೆ 1,000 ಹಾಕ್ಬಿಟ್ರೆ ಬೆಳಗ್ಗೆಗೆ 5,000. ಬೆಳಗ್ಗೆ 5,000 ಹಾಕ್ಬಿಟ್ರೆ ರಾತ್ರಿಗೆ 50,000. ನೋಡೋ, ಊರವ್ರ ಹತ್ರ ಎಲ್ಲ ಎಷ್ಟೆಷ್ಟು ಇಸ್ಕೊಂಡ್ ಬತ್ತೀಯೋ ಅವ್ರಿಗೆಲ್ಲ 5 ಪಟ್ಟು. ನಿನಗೆ ಕಮಿಷನ್ 10% ಅಮ್ಮ. ಓ ಶಿವನೇ, ಹಂಗಂತೀರಾ? ಹಂಗಾರ ಇಲ್ಲೇ ಇರಿ, ಊರ್ನವ್ರ ಹತ್ರ ಕಾಸಿಸ್ಕೊಂಡು ಬಿರ್ನೆ ಬಂದು ಬಿಡ್ತೀನಿ. ಕಾಲಗೋವ ಬಾರ್ಲಾ. ಹಂಗಂತೀರ? ಇಲ್ಲೇ ಇರೋ ಶೆಲ್ಟ್ ಹಾಕೊಂಡ್ ಬರ್ತೀನಿ. ಅವ್ವ, ಅವ್ವ. ಏನಪ್ಪ ಕರ್ದಿದ್ದು? ಅದೇ ರಂಗಣ್ಣನ್ ಮಗ ಎಂಟವನಲ್ಲ, ಆ ಗೌಡ್ರ ಮನೇಲಿ ಸಗಣಿ ಬೆಳಿತಿದ್ನಲ್ಲ ಅವನ? ಹೂ ಕಣವು. ಅವನು ಬಾಂಬೆಯಿಂದ ಬಂದವನೆ. ನೋಡಕ್ 2 ಕಣ್ ಸಾಲ್ದಂತೇನೆ.
ಹಂಗ ಹ್ಞೂ ಕಣವೋ ನನ್ನ ನಂಗೆ ಲಕ್ಷಾಧಿಪತಿ ಮಾಡ್ತಾನಂತ ಕಣವೋ ಒಂದಕ್ಕೆ 5 ಲಾಭ ಅಂತ ಕಣವೋ. ಏ ಬೇಡ ಕಣಪ್ಪ, ನಮ್ಗೆ ಲಕ್ಷ ನಾಶಗಳು ಬೇಡ ಕಣೋ. ನಮ್ ತವಿರ ಗದ್ದೆನ ಉಳ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋಣ ಬಿಡು. ಅವ್ವೋ ಹೊಸಿ ಕಾಸಿದ್ರೆ ಕೊಡವೋ. ನನ್ಗೂ ಒಂಥರ ಕಾರ್ನಲ್ಲಿ ಓಡಾಡ್ಬೇಕು ಅಂತ ಆಸೆ ಕಣವೋ. ನಿನ್ನೂ ಕಾರ್ನ ಕೂರಿಸ್ಕೊಂಡು ಊರ್ ತುಂಬಾ ಮೆರವಣಿಗೆ ಮಾಡ್ತೀನಿ. ನಮ್ಗೆ ಯಾಕ್ಲಾ ಕಾರು? ಖರ್ಚಿಲ್ದೇ ಇರೋ ಎತ್ತಿನ ಬಂಡಿ ಮನೆ ಮುಂದಿಲ್ವನ್ಲ? ಸುಮ್ಕಿರ್ಲಾ? ಅವ್ವೋ ಹಂಗ ಅನ್ಬೇಡ ಕಣವೋ. ನಿನ್ನೂ ಆತರ ಕೂರಿಸ್ಕೊಂಡ್ ಮೆರೆಸ್ಬೇಕು ಅನ್ನೋ ನನ್ನ ಆಸೆ ಕಣವೋ. ಅಯ್ಯೋ, ನನ್ನ ಮೆರ್ಸೋದಿರ್ಲಿ ಕಣೋ. ನೀನ್ ಆಸೆ ಪಟ್ಟಿದ್ಯಲ್ಲ, ಕೊಡ್ತೀನಿ ಬಿಡು. ಸ್ವಲ್ಪ ಇರು, ಬರ್ತೀನಿ. ಅವಕಾಶ ಕೊಡ್ತಾಳೆ. ತಗಳಪ್ಪ, ತಗ. ಇಲ್ಲಿ ನೋಡು, ನಾನ್ ಚಾನ ಕಷ್ಟಪಟ್ಟು ದುಡ್ದು ಉಳಿಸ್ಕೊಂಡ್ರ ದುಡ್ಡಿದು. ಹಾಳ್ ಮಾಡ್ಕೋಬಾರ್ದು. ಅವನ್ ಹೇಳ್ದಂಗೆ ಒಂದಕ್ಕೆ 5ರಷ್ಟು ಮಾಡ್ಕ. ಕಾರಲ್ಲಿ ಓಡಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಲ್ಲ, ಕಾರಲ್ಲೇ ಓಡಾಡು. ನಾನು ಕಾರಲ್ಲಿ ಕರ್ಕೊಂಡು ಹೋಯ್ತೀನಿ ಅಂದಲ್ಲ, ಕರ್ಕ ಹೋಗ್ಬೇಕು. ದೇವ್ರ ನಿಂಗ್ ಒಳ್ಳೇದ್ ಮಾಡ್ಲಿ ಮಗ. ಈ ದುಡ್ಡನ್ನ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಂಡ ಉದ್ಧಾರ. ಅವು ಅಲ್ಲ, ಅವ್ರೆಲ್ಲ ಕಾಯ್ತಾವ್ರೆ. ನಾ ಹೋಗ್ಬರ್ತೀನಿ. ಕಣಪ್ಪ, ಹೋಗ್ಬರ್ತೀನವ. ಹೋಗ್ಬ. ದೇವ್ರೆ, ನನ್ ಮಗಿಗ್ ಒಳ್ಳೇದ್ ಮಾಡಪ್ಪ. ದೊಡ್ಡ ಮನ್ಸಾಗದ ನಾನ್ ನೋಡಂಗ್ ಮಾಡವ. ಲೇ ಭಾಸ್ಕರ. ಓಹೋ ಗೋಪೆ, ಯಾವಾಗ್ಲ ಬಂದೆ? ಅದಿರ್ಲಿ, ಎಂಟವನಲ್ಲ ಅವನು ಬಾಂಬೆಯಿಂದ ಬಂದವನು. ಯಾವಾಗ? ಇವಾಗ ಬಂದವನೇ. ಅದೇನೇನೋ ವ್ಯವಹಾರ ಹೇಳ್ದಪ್ಪ. ಅದೇನೋ 1000 ರೂಪಾಯಿ ಹಾಕಿದ್ರೆ ರಾತ್ರಿಗೇನೋ ಬೆಳಿಗ್ಗೆಗೇನೋ 5000 ರೂಪಾಯಿ ಬಂದ್ಬಿಡ್ತದಂತೆ. ಹಂಗ ಮತ್ತೆ ನಂತವನು 3000 ರೂಪಾಯಿ ಅದೇ ತಗೊಂಡಾಗಿ ಹಾಕ್ಬಿಡು. ಕರೆಕ್ಟ್ ಆಗಿದೆ ತಾನೆ? ಹೌದು, ಕರೆಕ್ಟ್ ಆಗಿದೆ. ಹಾಗಾದ್ರೆ ನಾಳೆ ಬೆಳಿಗ್ಗೆ ಕಟ್ಟೆ ಹತ್ರ ಬಂದ್ಬಿಡು. ಎಲ್ಲ ಅಲ್ಲಿ ಸೇರ್ತಾ ಇದೀವಿ. ಬರ್ಲಾ ರಂಗಣ್ಣ? ಈಗ 1000 ರೂಪಾಯಿ ಹಾಕಿದ್ರೆ ಬೆಳಿಗ್ಗೆ 5000 ರೂಪಾಯಿ ಕೊಟ್ಬಿಡ್ತಾನಂತೆ. 5000 ರೂಪಾಯಿ ಹಾಕಿದ್ರೆ 25000 ರೂಪಾಯಿ ಕೊಡ್ತಾನ. ತಗಂಗಾರೆ ನಾನು 5000 ರೂಪಾಯಿ ಕೊಡ್ತೀನಿ, 25000 ರೂಪಾಯಿ ಬರ್ತದೆ. ಸರಿ, ಹಂಗಾದ್ರೆ ಬೆಳಿಗ್ಗೆ ಕಟ್ಟೆ ಹತ್ರ ಬಂದ್ಬಿಡು. ಅಲ್ಲ ಮೊಹಮ್ಮದ, ಏನ್ ಸಮಾಚಾರ? ಅದು ಎಂಟ ಬಂದವನಪ್ಪ. ಹೌದೌದು ಮಾಲಮ್, ನನ್ಗೆ ಗೊತ್ತು. ಅದೇನೋ ವ್ಯವಹಾರ ಹೇಳ್ದಪ್ಪ. ದುಡ್ಡು ಹಾಕಿದ್ರೆ ಒಂದಕ್ಕೆ 5 ಕೊಡ್ತಾನಂತೆ. ನಮ್ದಿಗೆ 400 ರೂಪಾಯಿ ಇದೆ, ತಗೊಂಡೋಗಿ ಅವ್ನಿಗೆ ಕೊಟ್ಬಿಡು. ಸರಿ, ನಾಳೆ ಬೆಳಿಗ್ಗೆ ಕಟ್ಟೆ ಹತ್ರ ಬಂದ್ಬಿಡು. ಬಿಡು. ಅಚ್ಚಾ. ಎಂಟಣ್ಣ, ಊರ್ನವ್ರದೆಲ್ಲ ಸೇರಿ ಒಟ್ಟು 80,000 ತಂದೀವ್ನಿ. ಬರೀ 80,000ನಾ? ಆಯ್ತು ಬಿಡು. ನಮ್ಮ ಊರವ್ರ ಪಾಲಿಗೆ ನೀನೇ ಶ್ರೀಕೃಷ್ಣ ಪರಮಾತ್ಮ ಕಣನು. ಗೋಪೆ, ಯಾರು ದುಡ್ಡು ಕೊಟ್ಟಿದ್ರು ಅವ್ರನ್ನೆಲ್ಲ ಕರ್ಕೊಂಡು ನಾಳೆ ಇದೇ ಜಾಗಕ್ಕೆ ಬಂದ್ಬಿಡು. ಸರಿ ಸರಿ, ಬರ್ತೀನಿ. ಹಿಂಗೆ ಗೋಪೆ, ಎಲ್ಲ ದುಡ್ಡು ಎಲ್ಲ? ಗೋಪಿ, ಇದೆಲ್ಲ ಬೇಡಮ್ಮ ನಮ್ಮ ಹತ್ರ. ಅದಂಗಲ್ಲ ಅಣ್ಣ, ಇಲ್ಲಿ ಬಂದ್ರೆ ಇಲ್ಲಿ ಕಾಸು ಕೊಡ್ತೀನಿ ಅಂದ್ರು. ಇವ್ರೆಲ್ಲೋದ್ರು ನನಗ್ ಗೊತ್ತಿಲ್ಲ ಅಣ್ಣ. ನೋಡು, ಕಷ್ಟಪಟ್ಟು ನಾನು ದುಡ್ಡು ಕೊಟ್ಟಿರೋದು. ಕೊಟ್ಬಿಡು ನನ್ ದುಡ್ಡು ಫಸ್ಟ್. ಅಣ್ಣ ಅಣ್ಣ ಅಣ್ಣ, ಕಬೆ ಎಲ್ಲಿ ನನ್ ದುಡ್ಡು? ನನ್ ಬುದ್ಧಿ ನೋಡಿದ್ಯಲ್ಲ, 1 ಡಿಚ್ಚೆ 1 ಗುರ್ದ, ಎಲ್ಲ ದುಡ್ಡು. ಒಂದೇ ಒಂದ್ ನಿಮಿಷ. ಅವೆಲ್ಲ ಆಗಲ್ಲ. ಒಂದೇ ಒಂದ್ ನಿಮಿಷ, ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಒಂದೇ ಒಂದ್ ನಿಮಿಷ. ನಾನು ಯಾರು ಅಂತ ಗೊತ್ತಲ್ಲ. ಬರ್ತೀನಿ, ಈಗ್ಲೇ ಬರ್ತೀನಿ. ಏನೋ ಏನದು? ಏನು? ಯಾಕೋ? ಏನದು? ಬಂದ್ ಹೇಳ್ತೀನಿ. ಏನ್ ಮಾಡವ? ನಾ ಬಂದ್ ಹೇಳ್ತೀನಿ, ಬರ್ತೀನಿ. ಏನಾಯ್ತು? ಏನು? ಲೇ ಲೋ, ಅಲ್ಲಿ ನೋಡ್ರು, ಗೋಪು ಓಡೋಗ್ತಿದ್ದಾನೆ. ಬಂದು ಬಂದು ಹಿಡಿಯೋಣ, ಬಂದು. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ನಾವು ಗೋಲ್ಡನ್ ಗುನ್ನ ಕಂಪ್ನಿಯಿಂದ ಫೋನ್ ಮಾಡ್ತಿದೀವಿ ಮೇಡಮ್. ಮೇಡಮ್, ನಿಮ್ ಫೋನ್ ನಂಬರು
9845184777 ಕರೆಕ್ಟಾ ಮೇಡಮ್? ಹೌದು ನಿಮ್ ಯಜಮಾನ್ರ ಹೆಸರು ಮಿಸ್ಟರ್ ಜಗದೀಶ್ ತಾನೆ? ಹೌದು. ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಕಂಗ್ರಾಚುಲೇಷನ್ ಮೇಡಮ್, ನಮ್ ಕಂಪ್ನಿ ಅದೃಷ್ಟಶಾಲಿ ವಿಜೇತರಲ್ಲಿ ನೀವು ಒಬ್ರು. ನೀವು ಬಂದಿರೋ 100 ಗ್ರಾಮ್ ಗೋಲ್ಡ್ ಕಾಯಿನ, ಐ ಮೀನ್ 100 ಗ್ರಾಮ್ ಗೋಲ್ಡ್ ಕಾಯಿನ ನಿಮ್ ಮನೆಗೆ ತಂದು ಕೊಡ್ತಾ ಇದೀವಿ ಮೇಡಮ್. ಮೈ ಗಾಡ್, 100 ಗ್ರಾಮ್ ಗೋಲ್ಡ್ ಕಾಯಿನಾ? ಹೌದು ಮೇಡಮ್, ನಮ್ ಕಂಪ್ನಿ ರೆಪ್ರೆಸೆಂಟೇಟಿವ್ಸ್ ನಿಮ್ ಮನೆಗೆ ಬರ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್, ನಾವು ಗೋಲ್ಡನ್ ಗುನ್ನ ಕಂಪ್ನಿಯಿಂದ ಬಂದಿದೀವಿ. ನಮ್ ಕಂಪ್ನಿ ಲೇಡಿ ಲಕ್ಕು ನಿಮ್ಮನ್ನ ಮತ್ತೆ ನಿಮ್ ಮನೆ ನಾವು ಹುಡ್ಕೊಂಡ್ ಬಂದಿದೆ ಮೇಡಮ್. ಬನ್ನಿ ಒಳಗ್ ಬನ್ನಿ. ಈಗ ತಾನೇ ನಿಮ್ ಕಂಪನಿಯಿಂದ ಫೋನ್ ಬಂದಿತ್ತು. ಕೂತ್ಕೊಳ್ಳಿ. ಗಿಫ್ಟ್ ಎಲ್ಲಿ? ಅಯ್ಯೋ, ತಾಳ್ಮೆ ಕೂತ್ಕೊಳ್ಳಿ. ಮಿಸಸ್ ರಾಜಮ್ಮ ಜಗದೀಶ್. ನಾನೇ ಅದು ನನ್ಗ. ಆ ನೆಕ್ಲೆಸ್ ಚೆನ್ನಾಗಿದೆ. ತಗೊಳ್ಳಿ. ಲೇಡಿ ಲಕ್ ಗಿಫ್ಟ್ ಹ್ಯಾಂಪರ್ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ನಾನ್ ಮಾತಾಡ್ತಾ ಹಾಗೆ ಕೂತ್ಬಿಟ್ಟೆ. ಒಂದ್ ನಿಮಿಷ ಇರಿ, ನಿಮ್ಗೆ ಜ್ಯೂಸ್ ತಗೊಂಡ್ಬರ್ತೀನಿ. ಓಕೆ ಕುರಿ ಹಳ್ಳಕ್ ಬಿತ್ತು. ಏನೇನಿದೆಯೋ ಎಲ್ಲ ಬಾಚ್ಕೊಂಡು ಹೋಗ್ಬಿಡ್ಬೇಕು. ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು. ನಿಮ್ ಕಂಪನಿಯಿಂದ ಈ ತರ ಲೇಡಿ ಲಕ್ಕಲ್ಲಿ ಗೋಲ್ಡ್ ಗಿಫ್ಟ್ ಕೊಡ್ತಿರಲ್ಲ, ಲಾಸ್ ಆಗಲ್ವಾ? ನೋ ಮೇಡಮ್, ನಮ್ ಕಂಪ್ನಿಯಲ್ಲಿ ಯೂಸ್ ಮಾಡ್ತಿರೋ ಚಿನ್ನ ಎಲ್ಲ ನಮ್ದೇ ಆದ್ರಿಂದ ಲಾಸ್ ಅನ್ನೋ ಪ್ರಶ್ನೆನೇ ಇಲ್ಲ. ದಿಸ್ ಇಸ್ ಜಸ್ಟ್ ಫಾರ್ ಅಡ್ವರ್ಟೈಸ್ಮೆಂಟ್, ಯು ನೋ. ಗೋಲ್ಡ್ ಬಿಸ್ನೆಸ್ ಅಲ್ಲಿ ನಮ್ ಕಂಪ್ನಿ ಪ್ರಪಂಚದಲ್ಲೇ ನಂಬರ್ 1. ನಮ್ ಹೆಡ್ ಆಫೀಸು ಆಫ್ರಿಕಾದಲ್ಲಿದೆ. ಬ್ರಾಂಚ್ ಆಫೀಸು ಒಟ್ಟು 36 ದೇಶದಲ್ಲಿದೆ. ನಿಮ್ಮಂತ ಮಹಿಳೆಯರಿಗೆ ಕಡಿಮೆ ಬೆಲೆಯಲ್ಲಿ ಚಿನ್ನ ಒದಗಿಸೋದೆ ನಮ್ ಕಂಪ್ನಿ ಗುರಿ. ತಗೊಳ್ಳಿ, ಇದು ನಮ್ ಕಂಪ್ನಿ ವಿಸಿಟಿಂಗ್ ಕಾರ್ಡ್ ಅಂಡ್ ಬ್ರೋಷರ್. ಇದ್ಯಾವುದೋ ಒಂಥರ ಅರ್ಥ ಆಗದೆ ಇರೋ ಭಾಷೆಲಿದೆ. ಹೌದು, ಯಾಕೆಂದ್ರೆ ಇದು ಆಫ್ರಿಕನ್ ಭಾಷೆ. ಇದನ್ನ ಸೆಹೆಲಿ ಅಂತಾರೆ. ಅದಕ್ ಬದಲಾಗಿ ಇಂಟರ್ನ್ಯಾಷನಲ್ ರೇಂಜ್ ನ ಡಿಸೈನ್ ಒಡವೆಗಳನ್ನ ನಿಮ್ಗೆ ಕೊಡ್ತೀವಿ. ಅದು ಒಂದಕ್ಕೆ 1.5 ಅಷ್ಟು, ಅಂದ್ರೆ 10 ಗ್ರಾಮ್ಗೆ 15 ಗ್ರಾಮ್ ಅಷ್ಟು ಕೊಡ್ತೀವಿ. ಓ ರಿಯಲಿ? ಓಕೆ ಮೇಡಮ್, ನಿಮಗ್ ನಮ್ ಕಂಪ್ನಿಯಿಂದ ಏನಾದ್ರೂ ಸರ್ವಿಸ್ ಬೇಕಾದ್ರೆ ಜಸ್ಟ್ ಒಂದ್ ಕಾಲ್ ಮಾಡಿ. ವಿಲ್ ಬಿ ಅಟ್ ಯುವರ್ ಸರ್ವಿಸ್. ಥ್ಯಾಂಕ್ ಯು. ಎಸ್. ಬಸ್ ಇದನ್ನ ಎತ್ಕೊಂಡು ನಮ್ಮ ಅಕ್ಕನಿಗೆ ಕೊಟ್ಬಿಡು. ಆಯ್ತಾ, ಹೋಗು ಹೋಗಲಿ. ಅಮ್ಮ ನೋಡಿದ್ರೆ ಏನ್ ಅನ್ಕೋತಾರೆ? ನಿಮ್ ಅಕ್ಕ ನನ್ಗೆ ಸೋದರಕ್ಕ ಇದಂಗೆ. ಅವ್ಳು ಏನು ಮಾಡಕ್ಕಿಲ್ಲ. ನಿಮ್ ಬಾಚಿಲ್ವಿ ಇಲ್ಲಿ ನೋಡು, ನಿನ್ಗೋಸ್ಕರ ನಾನು ಏನ್ ತಂದಿದ್ದೀನಿ ಅಂತ. ಚೆನ್ನಾಗೈತಾ? ಆಹಾ, ನನ್ ಚಿನ್ನ ಒಳ್ಳೆ ದಂತದ ಬೊಂಬೆ ತರ ಕಾಣಿಸ್ತಿಲ್ಲ. ಅದೇ ಸರ್, ಗೋಲ್ಡನ್ ಗುನ್ನ ಕಂಪನಿ. ಗೋಲ್ಡನ್ ಗುನ್ನ ಇವ್ರ ಚಿನ್ನ ಮನ್ನ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು 2 kg ಚಿನ್ನ ಸರ್. ಬೆಂಗಳೂರಲ್ಲಿ ನಿಯತ್ತಿಂದ ದುಡ್ದವ್ರು ನೀರಿನ ಬಿಲ್ಲೇ ಕಟ್ಟಕ್ ಆಗಲ್ಲ. ಅಂತದ್ರಲ್ಲಿ ನೀವು 2 kg ಗೋಲ್ಡ್ ಕಂಪ್ಲೇಂಟ್ ತಗೊಂಡು ಒಡವೆ ಸಿಗೋಂಗ್ ಮಾಡಿ ಸರ್. ಬರೀ ಅರ್ಧ ಕೆಜಿ ಚಿನ್ನ ಸರ್. ಅಲ್ರಿ, ನೀವು ಅರ್ಧ ಕೆಜಿ ಅಂತೀರಾ, ನಿಮ್ ಅರ್ಧಕ್ಕೆ 2 kg ಅಂತಾರೆ. FIR ಅಲ್ಲಿ ಏನ್ರಿ ಬರೆಯೋದು? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಡ್ರಾಮಾ ಆಡ್ತಾ ಇದ್ದೀರಾ? ಇದು ಡ್ರಾಮಾ ಕಂಪನಿ ಅಲ್ಲ, ಪೊಲೀಸ್ ಸ್ಟೇಷನ್. ಸರಿಯಾಗಿ ಹೇಳ್ರಿ. ನಾನು ಗೌರ್ಮೆಂಟ್ ಎಂಪ್ಲಾಯಿ. IT ಪ್ರಾಬ್ಲಮ್ ಸರ್. ಓ, ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್. ಅದಕ್ಕೆ ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ. ಈಗ ಅವ್ರು ಸಿಕ್ಕಿದ ತಕ್ಷಣ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಅವಾಗ ಬರ್ತಾ ಇರಿ. ರಾಮಕೃಷ್ಣ ಲೆಕ್ಕ ಎಲ್ಲ ಆಮೇಲೆ ನೋಡೋಣ. ಹೊರಡಿ. ಹೋಗಿ ಅಂದ್ರೆ ರೈಟ್. ಓ ಮದವಮ್ಮ, ಏನ್ ರಂಗಪ್ಪ ಬಂದೆ? ಬಾ ಕೂತ್ಕೋ ಬಾ. ನಾನು ಕುಂತ್ಕೊಳಕ್ ಬಂದಿಲ್ಲ. ನಿನ್ ಮಗ ಎಲ್ಲಿ ಗೋಪೆ 1% ಕೊಟ್ರೆ 5% ಕೊಡ್ತಾರೆ ಅಂತ ಹೇಳ್ಬಿಟ್ಟು ದುಡ್ಡಿಸ್ಕೊಂಡು ಹೋದಲ್ಲ. ಈಗ ಯಾರು ಕೊಡ್ತಾರೆ ದುಡ್ಡನ್ನ? ಏನಪ್ಪ ಹಂಗ್ ಮಾತಾಡ್ತ್ಯಾ? ಮೊದ್ಲು ದುಡ್ಡಿಟ್ ಮಾತಾಡೋ. ಅಯ್ಯೋ, ನಿನ್ ದುಡ್ಡನ್ನ ಯಾರು ತಿನ್ಕೊಂಡು ಹೋಗಲ್ಲ. ನಮ್ಗೆ ಯಾರ ಋಣನೂ ಬೇಕಾಗಿಲ್ಲ. ದುಡ್ಡು ತಾನೆ, ತತ್ತಿನ ತಡಿ, ಸ್ವಲ್ಪ ಇರು. ತಗೋ. ಮಾದೇವಕ್ಕ, ನಿನ್ ಮಗ ಬೆಂಗಳೂರಿನಾಗ ಏನ್ ಕೆಲಸ ಮಾಡ್ತಾವನೆ? ನಿನಗ್ ಕೊಟ್ಟಾಯ್ತಲ್ಲ, ಅದನ್ನೆಲ್ಲ ತಗೊಂಡ್ ನೀನೇನ್ ಮಾಡ್ತೀಯಾ?
ನಿಂದ್ ನಿನಗ್ ಬಂತೋ ಇಲ್ಲೋ ಹೋಗು. ಬಂದ್ಬಿಟ ದೊಡ್ಡ ಮನ್ಸ. ನಾವು ತಾಳಪ್ಪಣ ತಗೊಳಪ್ಪ, ನಿಂದ 10,000. ರಾಮಜ್ಜ ನಿಂದ 5,000. ಏನೋ ನನ್ ಮಗ ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಏನೋ ಮಾಡ್ದನಪ್ಪ. ಒಬ್ಬೊಬ್ಬ ಅಷ್ಟಕ್ಕೆ ನನ್ ಮಗನ್ ಮಚ್ಚ ತಗೊಂಡ್ ಹೊಡಿಯಕ್ ಹೋಗ್ಬಿಟ್ಟಿದ್ರಲ್ಲ. ತಗೊಳ್ಳಿ, ನಿಮ್ ಋಣ ಎಲ್ಲ ತೀರ್ಸವನೆ, ಇಟ್ಕೊಳ್ಳಿ. ನಮ್ ದುಡ್ಡು ನಮಗೆ ಕೊಡಕ್ ನೀನ್ ಹಿಂಗ ಆಡ್ತೀಯ? ಲಿಫ್ಟ್ ಲಿಫ್ಟ್. ನೀವ್ ಯಾವ ಕಡೆ ಹೋಗ್ತಾ ಇದ್ದೀರಾ? ನೀವೆಲ್ಲಿ ಹೋಗ್ಬೇಕು? ಹಾ, ಇಲ್ಲೇ ಸ್ವಲ್ಪ ಮುಂದೆ. ಕೂತ್ಕೊಳ್ಳಿ. ಓಹ್, ಥ್ಯಾಂಕ್ ಯು. ಯೋರ್ ಸ್ವೀಟ್ ನೇಮ್ ಪ್ಲೀಸ್. ಮೋಹನ್. ಹಾ 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 ಹಾ, ಇಲ್ಲೇ ನಿಲ್ಸಿ. ಓಕೆ. ಥ್ಯಾಂಕ್ ಯು ಸೋ ಮಚ್ ನೀವು ಲಿಫ್ಟ್ ಕೊಟ್ಟಿದ್ದಕ್ಕೆ. ಅಂಡ್ ಯು ಆರ್ ಕ್ವೈಟ್ ಹ್ಯಾಂಡ್ಸಮ್ ಯಾರ್. ಕಾಪಾಡಿ ಕಾಪಾಡಿ, ಅಯ್ಯಯ್ಯೋ ಯಾರಾದ್ರೂ ಬಂದ್ ಕಾಪಾಡಿ ಕಾಪಾಡಿ. ಯಾಕೆ ಏನಾಯ್ತು? ಯಾಕೆ ಕಿರಿಸ್ತಾ ಇದ್ಯಾ? ಇವನು ಡ್ರಾಪ್ ಕೊಡ್ತೀನಿ ಅಂತ ಯಾರು ಇಲ್ಲ ಜಾಗ ಕರ್ಕೊಂಡ್ ಬಂದ್ ನನ್ನ ರೇಪ್ ಮಾಡಕ್ ಪ್ರಯತ್ನ ಪಟ್ಟ ಸರ್. ಡ್ರಾಪ್ ಕೊಟ್ಟಿದ್ ತಪ್ಪಲ್ಲ, ರೇಪ್ ಮಾಡಕ್ ಅಟೆಂಪ್ಟ್ ಮಾಡಿದ್ ತಪ್ಪು. ಏಯ್ ಫೋನ್ ಮಾಡು. ಹಲೋ, ಟ್ರೈ ಮಾಡ್ತಾ ಇದ್ದೀನಿ, ಲೈನೇ ಸಿಗ್ತಲ್ಲ. ಪೊಲೀಸಿಗೆ ಫೋನ್ ಮಾಡ್ಬಿಡಿ ಸರ್, ನಾನು ಸ್ಟೂಡೆಂಟು. ನೀವೇನಾದ್ರೂ ಹಾಗೆ ಮಾಡಿದ್ರೆ ನನ್ನ ಭವಿಷ್ಯನೇ ಹಾಳಾಗ್ಬಿಡುತ್ತೆ ಸರ್. ತೋಳಿ ಸರ್, ಎಲ್ಲ ಬಿಚ್ಕೊಡ್ತೀನಿ. ತಗೊಳ್ಳಿ ಸರ್, ಇಷ್ಟೇ ಸರ್ ನನ್ನ ಹತ್ರ ಇರೋದು. ನನ್ ಮಾನ ನನ್ ಪ್ರಾಣ ಕಾಪಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಮಸ್ಕಾರ. ನೀವೇನು ಯೋಚನೆ ಮಾಡಿ, ನೀವು ಸೇಫ್ ಮನೆಗೆ ಹೋಗಿ, ನಾವಿಬ್ರು ಇದ್ದೀರಿ. ಥ್ಯಾಂಕ್ ಯು, ಬಾಯ್. ರೈಟ್ ಹೇಳ. ಅತ್ತ ಗಾಡಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಮನ್ನ ನೋಡ್ತಾ ಇದ್ರೆ ಒಂಥರ ಒಂಥರ ಆಗತ್ತೆ. ನನಗೂ ನಿಮಗಿಂತ ಡಬಲ್ ಡಬಲ್ ಆಗುತ್ತೆ. ಹೌದಾ? ಹೌ ನೈಸ್. ಹೆಲ್ಪ್ 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 ಪ್ಲೀಸ್. ಅಯ್ಯೋ, ಕಾಪಾಡಿ. ಮೈ ನೇಮ್ ಇಸ್ ಚೈತ್ರ. ಏನಿದ್ ವಿಚಿತ್ರ? ನಾನ್ ಕೇಳಿದ್ ನಿಮ್ ಹೆಸರಲ್ಲ, ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಂತ. ಓಕೆ ಓಕೆ, ಅದ್ ಬಿಡಿ. ನೀವು ಬರೋದ್ ಸ್ವಲ್ಪ ಲೇಟ್ ಆಗಿದ್ರೆ ಏನೇನೋ ಆಗೋಗ್ತಾ ಇತ್ತು. ಸರ್, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಸರ್. ನಮ್ಮ ಅಪ್ಪಂಗ್ ತುಂಬಾ ಮೈ ಹುಷಾರಿಲ್ಲ, ಆಸ್ಪತ್ರೆಗೆ ಡ್ರಾಪ್ ಕೊಡಿ ಅಂತ ಕೇಳಿದೆ ಸರ್. ನಾನ್ ಕರ್ಕೊಂಡ್ ಬಂದ್ಬಿಟ್ಟೆ ಸರ್, ಅಷ್ಟೇ. ಇದ್ ಯಾಕೋ ಬೆಂಗಳೂರಲ್ಲಿ ರೇಪ್ ಕೇಸ್ ಜಾಸ್ತಿ ಆಯ್ತು ಗುರು. ಏ ಪೊಲೀಸಿಗೆ ಫೋನ್ ನೋಡಿ. ಸರ್ 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 ಬಿಟ್ಬಿಡಿ ಸರ್. ಸರ್ ನಾ ಸಂಸಾರಿಸ್ತಾ ಸರ್. ನನ್ನ ಹೆಂಡತಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ಡೈವರ್ಸ್ ಮಾಡ್ಬಿಡ್ತಾಳೆ ಸರ್. ಸರ್ ನಂಗೆ ಸರಿಯಾಗಿ ರೋಪ್ ಹಾಕಕ್ಕೆ ಬರಲ್ಲ, ಇನ್ ರೇಪ್ ಹೆಂಗ್ ಮಾಡ್ಲಿ ಸರ್? ಏಯ್ ಲೈನ್ ಸಿಗ್ತಾನಾ? ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಸರ್ 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 ನೀವ್ ಏನ್ ಕೇಳಿದ್ರು ಕೊಡ್ತೀನಿ ಸರ್. ತಗೊಳ್ಳಿ ಸರ್, ನನ್ನ ಮಾತ್ರ ಬಿಟ್ಬಿಡಿ ಸರ್. ಅದೇನ ಚೆನ್ನಾಗಿದೆ. ಈ ಕೆಲ್ಸನ ಆಗ್ಲೇನೆ ಮಾಡಿದ್ರೆ ಇಷ್ಟ ಸೇಫ್ ಮನೆಗೆ ಹೋಗ್ಬಿಡ್ತಿದ್ರೆ. ಓಕೆ ಸರ್, ನಾನು ಹಾಗಾದ್ರೆ ಹೊರಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಬಾಯ್. ಸರ್ ಅರ್ಜೆಂಟ್ ಆಗಿ ಹೋಗ್ಬೇಕು, ಮೊಬೈಲ್ ಕೊಡಿ ಸರ್. ಪೊಲೀಸ್ ಸ್ಟೇಷನ್ ನೀವ್ ಇಟ್ಕೊಂಬಿಡಿ ಸರ್, ನೀವ್ ಇಟ್ಕೊಂಬಿಡಿ. ನಾನು ಬರ್ತೀನಿ ಸರ್, ನಾನು ಬರ್ತೀನಿ. ಜೋಪಾನ. ಸೇಫ್ ಮನೆ ಸರ್ಕ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ ಕಮಿಷನ್. ಕಮಿಷನ್ ಬರ್ತಾರೆ, ತಗೋ ತಗೋ. ಇಷ್ಟೇನಾ? ಏನಿದು? ತಡ್ಕೊಳ್ಳಿ, ತಗೊಳ್ಳಿ, ಇದನ್ನಿಬ್ರು ಬೈಟು ಮಾಡ್ಕೊಂಬಿಡಿ. ವಾಟ್ ಬೈಟು? ಇಂತ ಕೆಲ್ಸಕ್ಕೆಲ್ಲ ನಮ್ಗೆ ಹೇಳ್ಬಿಡಿ. ನಾಳೆಯಿಂದ ನಾವ್ ಈ ಕೆಲ್ಸಕ್ಕೆ ಬರಲ್ಲ. ಹೇ ಹೇ ಇರಿ ಇರಿ, ಹುಡ್ಗಿರ್ ಮನ್ಸನ್ನ ನೋಯಿಸ್ಬಾರ್ದು ಕಣಪ್ಪ, ಕೊಟ್ಬಿಡು. ಓಹ್, ತಮ್ಮ ಹತ್ರನೇ ಇದೆಯಾ, ಅದನ್ನೇ ಕೊಡ್ತೀರಾ? Hey, Button!